ಸ್ವಾಗತ ಕೋರಿದ್ರು ಕೂಡ ನನ್ನ ತಾಲೂಕಿನಲ್ಲಿ ಸ್ವಾಗತ ಕೋರ್ತಕ್ಕಂಥದ್ದು ಹೆಚ್ಚು ಖುಷಿ ಕೊಡ್ತಕ್ಕಂಥ ವಿಚಾರ. ಈ ಜನಗಳ ಪ್ರೀತಿಯ ಋಣವನ್ನು 5 ಬಾರಿ ಶಾಸಕನಾಗಿ ಮಾಡಿದ್ದಾರೆ ನನ್ನನ್ನು. ಆ ಋಣನ ತೀರ್ಸೋಕ್ಕೆ ನಾನು ಎಷ್ಟು ಕೆಲಸ ಮಾಡಿದ್ರು ಕೂಡ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಕೂಡ ಸಾಲೋದಿಲ್ಲ. ಆದರೂ ಕೂಡ ಶಕ್ತಿ ಮೀರಿ ಇವತ್ತು ನಮ್ಮವರೇ ಮುಖ್ಯಮಂತ್ರಿ ಇರೋದ್ರಿಂದ ಶಕ್ತಿ ಮೀರಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ. ಈಗ ಬಹಳ ವರ್ಷಗಳ ನಂತರ ಮಾಗಡಿಗೆ ಮತ್ತೆ ಸಚಿವ ಸ್ಥಾನ ಸಿಕ್ಕಿದೆ ಸರ್. ರೇವಣ್ಣವ್ರ ನಂತರ ಬಹಳ ಅಭಿವೃದ್ಧಿಯ ಯೋಜನೆಗಳು ನಿರೀಕ್ಷೆ ಇದೆ ಜನರಿಗೆ. ಯಾವ ರೀತಿ ಖಂಡಿತ ಡಿ ಕೆ ಸುರೇಶ್ ಅವ್ರನ್ನ ಒಟ್ಟಿಗಿದ್ದಾರೆ. ನೀಲಿ ನಕ್ಷೆ ಹಾಕೊಂಡಿದ್ದೀವಿ ಏನೇನು ಆಗಬೇಕು ಈ ಕ್ಷೇತ್ರಕ್ಕೆ ಅಂತ ಹೇಳಿ. ಖಂಡಿತ ಇನ್ನು 1.5 ವರ್ಷಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಈ ಕ್ಷೇತ್ರದ ಎಲ್ಲ ವಿಚಾರಗಳನ್ನು ಕೂಡ ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸರ್, ನಾಳೆ ಟೌನ್ಶಿಪ್ ಬಗ್ಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಕಾರ್ಯಕರ್ತರು ಕೂಡ ಪ್ರಾಯಶ್ಚಿತ ಯಾತ್ರೆ ಅಂತೇಳಿ ಹೋಲ್ಡಿಂಗ್ಸ್ಗಳನ್ನ ಹಾಕಿದ್ದಾರೆ. ಏನು ಸರ್ ಪ್ರಾಯಶ್ಚಿತ ಯಾತ್ರೆನೇ ಅಲ್ವಾ? ನೀವೇ ನೋಡಿರ್ಬೇಕಲ್ಲ ಅಲ್ಲೆಲ್ಲ ಹೋಲ್ಡಿಂಗ್ಸ್ನಲ್ಲಿ. ನಾಳೆ ನಾವು ಆ್ಯಡ್ ಕೂಡ ಕೊಡ್ತಾ ಇದ್ದೀವಿ, ಪತ್ರಿಕೆಗಳಲ್ಲಿ ಆ್ಯಡ್ ಕೂಡ ಕೊಡ್ತಾ ಇದ್ದೀವಿ, ಯಾರ್ಯಾರ ಕಾಲದಲ್ಲಿ ಏನೇನಾಯಿತು ಅಂತ. ಯಾರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದರೂ ಅವರೇ ಇವತ್ತು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ದುರದೃಷ್ಟಕರ. ಅದರಿಂದ ದಯಮಾಡಿ ಅವರು ಬರೀ ರಾಜಕೀಯವಾಗಿ, ನಾನು ರೈತರು ಪಾದಯಾತ್ರೆ ಮಾಡಿದರೆ ನಾನು ಅದನ್ನು ನಮ್ಮವ್ರು ವಿರೋಧ ಮಾಡ್ತಿರಲಿಲ್ಲ, ಅಥವಾ ಸಂಘಟನೆಯವ್ರು ಪಾದಯಾತ್ರೆ ಮಾಡಿದರೆ ವಿರೋಧ ಮಾಡ್ತಿರಲಿಲ್ಲ. ಒಂದು ಪಕ್ಷದವರು ಯಾರಾದ್ರೂ ಜಾರಿಗೆ ತಂದ್ರೆ ಅವರೇ ಪಾದಯಾತ್ರೆ ಮಾಡ್ತಾವ್ರೆ ಅಂತಂದರೆ ಅದಕ್ಕೆ ನಾವು ಪ್ರಾಯಶ್ಚಿತ ಯಾತ್ರೆ ಅಂತ ಕೊಟ್ಟಿದ್ದೀವಿ. ಅವ್ರು ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ. ನಾವು ಪಾದಯಾತ್ರೆ ಮಾಡಿದ್ರಿ, ಅದು ಕೂಡ ಪ್ರಾಯಶ್ಚಿತ ಯಾತ್ರೆ ಮಾಡಿದ್ದಾರೆ ಸರ್. ಯಾವ ರೀತಿ ಅಂತ ನೀವು ವಿಶ್ಲೇಷಣೆ ಮಾಡಬೇಕು. ನಾವು ಮೇಕೆದಾಟು ಮಾಡಿರ್ತಕ್ಕಂಥದ್ದು ಕುಡಿಯೋ ನೀರಿಗೋಸ್ಕರ ಮಾಡಬೇಕು, ನೀರನ್ನು ಸ್ಟೋರ್ ಮಾಡಬೇಕು, ನಮ್ಮ ರಾಜ್ಯಕ್ಕೆ ಹೆಚ್ಚು ನೀರನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಈ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಕುಮಾರಸ್ವಾಮಿ. ಯಾರು ಕೇಳಿದ್ರು ಕುಮಾರಸ್ವಾಮಿ ಅವ್ರನ್ನ ನೀವು ಯೋಜನೆ ಮಾಡಿ ನಮಗೆ ಅಂತೇಳಿ? ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ. ನಾಳೆ ತಿಳಿಸ್ತೀನಿ, ಸಂಪೂರ್ಣವಾದಂಥ ವಿವರಗಳೊಂದಿಗೆ ನಿಮಗೆ ಬರ್ತೀನಿ. ನಾನು ವಿಚಾರ ತಿಳಿಸ್ತೀನಿ. ಪಾಪ ಅವ್ರಿಗೆಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡಲಿ ಅಂತ ಹೇಳೋರೆ, ವಾಕಿಂಗ್ ಮಾಡಲಿ ಅಂತ. ಎಲ್ಲ ದಪ್ಪ ಆಗ್ಬಿಟ್ಟವ್ರೆ, ಕೂತು ವಾಕಿಂಗ್ ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಸರ್, ನೈಸ್ ರಸ್ತೆ ವಿಚಾರವಾಗಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ, ಯಾರು ಟೋಲ್ ಕಟ್ಟಬೇಡಿ, ಇದ್ರ ಬಗ್ಗೆ CBI ತನಿಖೆ ಆಗೋ ತನಕ ಅಂತ ಹೇಳಿದ್ದೇನೆ. ಆ ಥರ ಎಲ್ಲ ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿರ್ತವರು ಆ ಥರ ಹೇಳಿಕೆಗಳನ್ನು ಕೊಡಬಾರ್ದು. ಎತ್ಕಟ್ಟತಕ್ಕಂಥ ಹೇಳಿಕೆಗಳನ್ನು ಕೊಡ್ಬೋದು, ಆದರೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಲಿ. ಕಟ್ಟಬೇಡಿ ಅನ್ನೋದು, ಗುಂಪು ಕಟ್ಟೋದು, ಗಲಾಟೆ ಮಾಡೋದ್ರಿಂದ ಕಾನೂನಲ್ಲಿ ಏನಾರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ? ಆ ಥರ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಕುಮಾರಸ್ವಾಮಿಯವರು ಕ್ಷುಲ್ಲಕ ಹೇಳಿಕೆಗಳನ್ನು ದಯಮಾಡಿ ಕೊಡೋದನ್ನು ನಿಲ್ಲಿಸಬೇಕು. ಅದಕ್ಕೆ ಕಾನೂನಿದೆ, ಕಾನೂನಲ್ಲಿ ಹೋರಾಟ ಮಾಡಿ. ನೀವು ನೈಸ್ ರಸ್ತೆ ಯಾರಿಂದ ಬಂತದ್ದು? ಯಾರ ಕಾಲದಲ್ಲಿ ಪ್ರಾರಂಭ ಆಯಿತು? ದೇವೇಗೌಡರ ಕಾಲದಲ್ಲೇ ಪ್ರಾರಂಭ ಆಗಿದ್ದು. ದೇವೇಗೌಡರು ನೈಸ್ ರಸ್ತೆ ಮಾಡದೆ ಹೋಗಿದ್ರೆ ಈ ಒಂದು ವಿಚಾರಗಳ ಚರ್ಚೆ ಆಯ್ತಿರ್ಲಿವಲ್ಲ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ಪು, ದೇವೇಗೌಡರು ನೈಸು, ಇವರೇ ಮಾಡೋದು, ಇವರೇ ಜನಗಳನ್ನ ಎತ್ಕಟ್ಟೋದ ಮೇಲೆ. ಸೋಮವಾರ ಮಂಗಳವಾರ ಬರ ಅಧ್ಯಯನ ಮತ್ತು ಬರದ ಬಗ್ಗೆ ರಾಮನಗರದಲ್ಲಿ ಮೀಟಿಂಗನ್ನು ಮಾಡಿ ಅದ್ರ ಬಗ್ಗೆ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ. 3 ದಿನ ಪಾದಯಾತ್ರೆ ಇದೆ ಸರ್. ಬೆಂಗಳೂರು ಸಿಟಿ ಒಳಗೆ ಕೂಡ ಫ್ರೀಡಮ್ ಅವಕಾಶ ಮಾಡಿಕೊಡ್ತಾರೆ, ಯಾಕಂದ್ರೆ ಟ್ರಾಫಿಕ್ ವೈಲೆನ್ಸ್ ಆಗುತ್ತೆ, ತೊಂದರೆಗಳಾಗುತ್ತೆ. ಇಲ್ಲ ಅವ್ರ ಪಾದಯಾತ್ರೆಗೆ ನಾವು ಅವಕಾಶ ಮಾಡಿಕೊಡ್ತೀರಾ ಸರ್? ಖಂಡಿತ ಪಾದಯಾತ್ರೆ ಮಾಡಲೇಬೇಕು. ಅವರು ಪ್ರಾಯಶ್ಚಿತ ಯಾತ್ರೆ, ಅವ್ರು ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತ ಪಾದಯಾತ್ರೆ ಅಂತ ಯಾಕಂದ್ರೆ ನೀವು ಪ್ರಾಯಶ್ಚಿತ ಯಾತ್ರೆಗೆ ಅವ್ರು ಅಷ್ಟೊಂದು ಪ್ರಾಯಶ್ಚಿತ ಮಾಡ್ಕೊಳ್ಳೋಕ್ಕೂ ನಾವು ಅವಕಾಶ ಮಾಡಿಕೊಡ್ದೇವ್ರೆ ತಪ್ಪಾಗಲ್ವ? ನಮ್ಮದು ಪ್ರಾಯಶ್ಚಿತ ಯಾತ್ರೆಗೆ ಅವಕಾಶ ಮಾಡಿಕೊಡ್ತೀವಿ. ಸಾರ್ವಜನಿಕರಿಗೆ ತೊಂದರೆ ಆಗುತ್ತಲ್ಲ, ಸರಾಗವಾಗಿ ಅವರು ಪ್ರಾಯಶ್ಚಿತ ಯಾತ್ರೆಯನ್ನು ಮಾಡಿ ಅವರ ಗುರಿ ತಲುಪೋ ಗಂಟನೂ ಅವಕಾಶ ಮಾಡಿಕೊಡ್ತೀವಿ. ಎಲ್ಲೂ ತಡೆಯಲ್ಲ, ಅದರ ಅವಶ್ಯಕತೆ ನಮಗಿಲ್ಲ. ಸರ್, ಕೆಲವೊಂದಿಷ್ಟು ಬಂಡಾಯಗಳು ಆಗ್ತಾ ಇದಾವೆ ಸರ್, ಎಲ್ಲ ಕೂಡ ಶಮನ ಆಗ್ತಾ ಇದೆ. ನ್ಯಾಚುರಲಿ ಎಲ್ಲರೂ ಕೂಡ ನಮ್ಮಲ್ಲಿ ಶಕ್ತಿ ಇರ್ತಕ್ಕಂಥವ್ರು, ಅವರೆಲ್ಲರಿಗೂ ಕೂಡ ಮಂತ್ರಿ ಪದವಿ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಅವ್ರಿಗೆ ಅಸಮಾಧಾನ ಇದೆ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಹೈಕಮಾಂಡು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾವು ಯಾವುದು ಕೇಳಿಲ್ಲ. ನಾವು ಹೇಳಿಲ್ವ ನಮ್ಮವರೇ ಮುಖ್ಯಮಂತ್ರಿಗಳು, ನನಗೆ ಯಾವ ಖಾತೆ ಏನು, ನನಗೆಲ್ಲ ನನ್ನವೇ ಖಾತೆ. ಸರ್, ಒಂದು ಚರ್ಚೆ ಆಗ್ತಿದೆ ಸರ್, ಅಂದರೆ ಕೃಷ್ಣಪ್ಪರಿಗೆ ಕೊಡ್ತಾರೆ, ಒಂದು ಸಣ್ಣ ಬದಲಾವಣೆಗಳಾಗುತ್ತೆ, ಆ ನಿಟ್ಟಲ್ಲಿ ಒಬ್ಬ ಒಕ್ಕಲಿಗ ಸಚಿವರನ್ನ ಕೆಳಗಿಳಿಸ್ತಾರೆ ಅಂತ, ಆ ಥರದ್ದು ಇದೆಯಾ ಸರ್? ಆ ವಿಚಾರ ನನಗೆ ಗೊತ್ತಿಲ್ಲ. ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡಿದೆ ನಾನು ಅದನ್ನು. ಅದೇನಾರ ಇದ್ರೆ ಹೈಕಮಾಂಡ್ ಪಕ್ಷ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂತಾರೆ. ಅದು ನಿನ್ನೆ ತಾವು ಯಾಕೆ ಸರ್ ತ್ಯಾಗದ ವಿಚಾರಗಳ ಬಗ್ಗೆ? ತ್ಯಾಗದ ವಿಚಾರ ಅಂತಲ್ಲ, ಆ ರೀತಿ ಬಂದಾಗ ಸರ್ಕಾರಕ್ಕೆ ನೋಡ್ರಿ, ನನಗಿಲ್ಲಿ ಅವಕಾಶ ಮಾಡಿಕೊಟ್ರದ್ದು ಮುಖ್ಯಮಂತ್ರಿಗಳು, ಸರ್ಕಾರ, ಹೈಕಮಾಂಡು. ಪಕ್ಷಕ್ಕೆ ಎಲ್ಲ ಒಳ್ಳೇದಾಯ್ತು ಅಂತಂದ್ರೆ ನಾನು ಒಬ್ಬನೇ ಅಲ್ಲ, 33 ಜನನು ತ್ಯಾಗ ಮಾಡೋಕ್ಕೆ ಸಿದ್ಧ ಇರಬೇಕು. ಒಬ್ಬೊಬ್ಬರೇ ಅಲ್ಲ, ಎಲ್ಲರೂ ಸಿದ್ಧ ಇರಬೇಕು. ಒಂದು ಪಕ್ಷದ ತತ್ವ ಸಿದ್ಧಾಂತಡಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರೂ ಸಿದ್ಧ ಇರಬೇಕು. ನೀನು ಬೇಡ ಕಣೆ ಅಂದಾಗ ನಾವು ರೆಡಿ ಇರಬೇಕು. ಅದಕ್ಕೆ ಗೊಂದಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸರ್, ಕೊನೆಯದಾಗಿ ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ, ನಮ್ಮ ಜಿಲ್ಲೆಯವರು ಸಚಿವರಾಗಿದ್ದಾರೆ, ನಮ್ಮ ಜಿಲ್ಲೆ ಉಸ್ತುವಾರಿ ಆಗಿದ್ದಾರೆ. ಏನು ಸಾಕ್ಷಿಗುಡ್ಡೆ ನಿರೀಕ್ಷೆ ಮಾಡ್ಬೋದು ರಾಮನಗರ? ನೋಡಿ, 5 ವರ್ಷ ಆದಮೇಲೆ ನಮ್ಮ ಸಾಕ್ಷಿಗುಡ್ಡೆ ಎಲ್ಲ ನಿಮ್ಗೆ ಪ್ರದರ್ಶನ ಮಾಡ್ತೀವಿ. ಯಾವಾಗ ಆಗುತ್ತೆ ಸರ್ ಖಾತೆ ಹಂಚಿಕೆ? ಇವತ್ತು ಆಗ್ತದೆ, ಇವತ್ತು ಸಾಯಂಕಾಲ ಆಗ್ತದೆ. ಉಸ್ತುವಾರಿಗಳು ಥ್ಯಾಂಕ್ ಯು. ಹೇಮಾವತಿದು ಮಾಡ್ತೀವಿ.